ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರಾಕಿ ಕನ್ನಡಿಗ ಮಾಡುತ್ತಿರೋ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ವೀಕ್ಷಕರೇ, ಯುವನಿಧಿಯ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವಾಗ ಅಮೌಂಟ್ ಬರುತ್ತೆ ಅಂತ ಭಾಳಷ್ಟು ಜನ ಯೂಟ್ಯೂಬಲ್ಲಿ ಸರ್ಚನ್ನು ಮಾಡ್ತಾಯಿದ್ದಾರೆ. ಹಾಗೆ ನಿಮ್ಮಲ್ಲಿ ಕೂಡ ಇದೇ ಒಂದು ಪ್ರಶ್ನೆಯನ್ನು ಇರುತ್ತೆ, ಯಾವಾಗ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯುವನಿಧಿಯ ಒಂದು 3,000 ರೂಪಾಯಿ ಅಮೌಂಟ್ ಬರುತ್ತೆ ಅಂತ ಭಾಳಷ್ಟು ಜನ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿದ್ದೀರಿ. ಮತ್ತು ನೀವು ಕೂಡ ಬೇರೆ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿ ತಿಳ್ಕೊಂಡಿದ್ದೀರ. ಆದರೆ ನಿಮಗೆ ಈ ಒಂದು ಪ್ರಶ್ನೆಗೆ ನನ್ನ ಒಂದು ಸಂಪೂರ್ಣವಾದ ಉತ್ತರ ಏನಪ್ಪ ಅಂದರೆ, ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ವೀಕ್ಷಕರೇ. ಈ ಒಂದು ಸೆಲ್ಫ್ ಡಿಕ್ಲೇರೇಷನ್ ಅಂದರೆ ಯುವನಿಧಿಯ ಒಂದು ಇವಾಗ ಏನು ಚೇಂಜಸ್ ಆಗಿದೆಯಲ್ಲ, 3 ತಿಂಗಳಿಗೊಮ್ಮೆ ಮಾತ್ರ ನೀವು ಸೆಲ್ಫ್ ಡಿಕ್ಲೇರೇಷನ್ನ ಕೊಡಬೇಕಾಗುತ್ತೆ. ಅವಾಗೆಲ್ಲ ತಿಂಗಳ ಇತ್ತು, ಈಗ ತಿಂಗಳವನ್ನು ತಪ್ಪಿಸಿ 3 ತಿಂಗಳಿಗೊಮ್ಮೆ ಮಾತ್ರ ನೀವು ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕಾಗುತ್ತೆ. ಅಂದರೆ ಒಂದೇ ಟೈಮ್ ಕೊಟ್ಟರೆ ನಿಮಗೆ 3 ತಿಂಗಳಿಗೂ ಅಮೌಂಟನ್ನು ಅವರು ಹಾಕ್ತಾ ಹೋಗ್ತಾರೆ. ಈಗ ಜುಲೈ ಮತ್ತು ಆಗಸ್ಟ್ ಈ 2 ತಿಂಗಳ ಅಮೌಂಟು ಕೂಡ ಬಂದಿರುತ್ತೆ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವಾಗ ಅಮೌಂಟ್ ಬರುತ್ತೆ ಅಂದರೆ ಯಾವ ದಿನಾಂಕ ಅಂತ ಭಾಳಷ್ಟು ಜನ ಸರ್ಚ್ ಮಾಡಿರ್ತೀರಿ. ಮತ್ತು ಈಗಲೂ ಕೂಡ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಯಾವ ದಿನಾಂಕದಂದು ಅಂದರೆ ಯಾವ ಡೇಟಿಗೆ ಬರುತ್ತೆ ಅಂತ ಭಾಳಷ್ಟು ಜನ ಕಮೆಂಟ್ ಹಾಕ್ತೀರಿ, ಅದು ಕೂಡ ಗೊತ್ತು. ನೋಡಿ, ಈ ಒಂದು ಸರ್ಕಾರದಿಂದ ಬರುವಂಥ ಅಮೌಂಟು, ಸರ್ಕಾರದಿಂದ ಬರುವಂಥ ಈ ಒಂದು ದುಡ್ಡು ಯಾವುದೇ ಕಾರಣಕ್ಕೂ ನಿಗದಿತ ಟೈಮಿಗೆ, ನಿಗದಿತ ಸಮಯಕ್ಕೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಹಾಗೆ ಬರೋ ತನಕ ಕಾಯಬೇಕಾಗುತ್ತೆ. ಆದರೆ ಈ ಒಂದು ಸೆಪ್ಟೆಂಬರ್ ತಿಂಗಳಿನ ಈ ಒಂದು ಯುವನಿಧಿ 100% ಬರುತ್ತೆ. ಯಾಕಂತಂದರೆ ನೀವು ಮಾಡಬೇಕಾದ್ರೆ ಇಷ್ಟೇ, ಬರುತ್ತೆ ಅಂತ ಅಂದರೆ ಬರುತ್ತೆ ಅಂತ ನೀವು ಸುಮ್ಮನೆ ಆಗೋದಿಲ್ಲ ವೀಕ್ಷಕರೇ. ದಯವಿಟ್ಟು ನಿಮ್ಮ ಒಂದು ಸೆಲ್ಫ್ ಡಿಕ್ಲೇರೇಷನ್ ಹಾಕಿರ್ತೀರಲ್ಲ ಜುಲೈ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಹಾಕಿದಂಥ ಒಂದು ಸ್ಲಿಪ್ ಇರುತ್ತಲ್ಲ, ಆ ಒಂದು ಸ್ಲಿಪ್ಪಲ್ಲಿ ನಿಮ್ಮ ಒಂದು ಐ ಡಿ ಇರುತ್ತೆ. ಆ ಒಂದು ಐ ಡಿನ ನೀವು ಗೂಗಲಲ್ಲಿ ಹೋಗಿ ಯುವನಿಧಿ ಇದು ಸೇವಾ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಆಗಿ ಮತ್ತು ಯುವನಿಧಿ ಅಂತ ಸರ್ಚ್ ಮಾಡಿ. ಯುವನಿಧಿಯಲ್ಲಿ 3 ಆಪ್ಷನ್ ಬರುತ್ತೆ. ನಿಮ್ಮ ಒಂದು ಸೆಲ್ಫ್ ಡಿಕ್ಲೇರೇಷನ್ನ ಏನಾಗಿದೆ ಅದು, ಮತ್ತು ಯುವನಿಧಿ ಹೊಸ್ದಾಗಿ ಅರ್ಜಿ ಹಾಕ್ತಾರೆ. ಮತ್ತು 3 ಆಪ್ಷನ್ ಬರುತ್ತೆ. 3 ಆಪ್ಷನಲ್ಲಿ ನಿಮಗೆ ಬೇಕಾಗಿರೋ ಒಂದು ಆಪ್ಷನ್ ಏನಂದರೆ, ನಿಮ್ಮ ಒಂದು ಯುವನಿಧಿಯ ಸ್ಥಿತಿ ಏನಿರುತ್ತೆ ಅನ್ನೋದು ಅಲ್ಲಿರುತ್ತೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಏನು ಆಪ್ಷನ್ ಇರುತ್ತಪ್ಪ ಅಂದರೆ, ನಿಮ್ಮ ಒಂದು ಐ ಡಿ ಕೇಳುತ್ತೆ. ನಿಮ್ಮ ಒಂದು ಐ ಡಿಯನ್ನು ಹಾಕಿದ ತಕ್ಷಣ ಮತ್ತು ನಿಮ್ಗೆ ಯಾವ ತಿಂಗಳು ಅಮೌಂಟ್ ಬೇಕು ಆ ತಿಂಗಳ ಅಮೌಂಟನ್ನು ನೀವು ಎಂಟ್ರಿ ಮಾಡ್ತಂತಂದರೆ ಅಲ್ಲಿ ನಿಮಗೆ ಬರುತ್ತೆ. ಅಕಸ್ಮಾತ್ ನೀವು ನಿಮ್ಮ ಒಂದು ಐ ಡಿ ಹಾಕಿದ ತಕ್ಷಣ ನಿಮ್ಮ ನೇಮ್ ಕೇಳುತ್ತೆ. ನಿಮ್ಮ ನೇಮನ್ನು ಕೊಟ್ಟಿದ ತಕ್ಷಣ ಕೆಳಗಡೆ ಇನ್ನೊಂದು ಆಪ್ಷನ್ ಇರುತ್ತೆ, ಯಾವ ತಿಂಗಳ ನಿಮ್ಮ ಒಂದು ಸ್ಟೇಟ್ಮೆಂಟನ್ನು ನೀವು ತಿಳ್ಕೊಬೇಕಪ್ಪ ಅಂತ ಅಲ್ಲಿ ಆಪ್ಷನ್ ಇರುತ್ತೆ. ಈ ಎಕ್ಸಾಂಪಲ್ಲು ಆಗಸ್ಟ್ ತಿಂಗಳದೇ ಕೊಡಿ. ಆಗಸ್ಟ್ ತಿಂಗಳದ ಅಮೌಂಟ್ ಬಂದಿರುತ್ತಲ್ಲ ನಿಮಗೆ, ಅಲ್ಲಿ ಕ್ಲಿಕ್ ಮಾಡಿ. ಆಗಸ್ಟ್ ತಿಂಗಳು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು DBT ಸಕ್ಸಸ್ ಅಂತ ಇರುತ್ತೆ. DBT ಸಕ್ಸಸ್ ಅಂತ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ. ಈ DBTಯಲ್ಲಿ 180 ಡೇಸ್ ಅಂತ ಏನಾದರೂ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಸರಿಯಾಗಿ ಇದನ್ನ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಸೆಪ್ಟೆಂಬರ್ ತಿಂಗಳು ನೀವು ಕ್ಲಿಕ್ ಮಾಡಿ, ಅಲ್ಲಿ DBT ಇದರಲ್ಲಿ 180 ಡೇಸ್ ಏನಾದ್ರು ಇತ್ತು ಅಂದರೆ ಇದೇ ಮಂತಲ್ಲಿ 27, 28, 29 ಅಂದರೆ ಈ 3 ಡೇಟ್ ಒಳಗಡೆ ನಿಮಗೆ ಅಮೌಂಟ್ ಬರುತ್ತೆ. ಅಂದರೆ 25ನೇ ತಾರೀಕು ಮೇಲ್ಪಟ್ಟೆ ನಿಮಗೆ ಅಮೌಂಟ್ ಬರೋದು. ಹಾಗಾಗಿ ಆ ಒಂದು ಕೆಲಸವನ್ನು ನೀವು ಮಾಡಲೇಬೇಕು. ಏನಪ್ಪ ಅಂತಂದರೆ, ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಒಂದು ಐ ಡಿಯನ್ನು ಅಲ್ಲಿ ಯುವನಿಧಿ ಸರ್ಚ್ ಮಾಡಿದ ತಕ್ಷಣ ಆ ಒಂದು ಯುವನಿಧಿಯ ಸ್ಥಿತಿ ಅಂತಿರುತ್ತೆ. ಯುವನಿಧಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಐ ಡಿ ಹಾಕಿದ ತಕ್ಷಣ ನೀವು ಸೆಪ್ಟೆಂಬರ್ ತಿಂಗಳ ಅಮೌಂಟ್ ಬೇಕಂತಂದರೆ ಸೆಪ್ಟೆಂಬರ್ ತಿಂಗಳದು ಅಲ್ಲಿ ನೀವು ಸರ್ಚ್ ಮಾಡಿ ಅದು ಏನಾಗಿರುತ್ತೆ ಅದು ನೋಡಿ. ಅಥವಾ ಕೆಲವೊಂದು ಸಲ 180 ಡೇಸ್ ಅಂತಿರುತ್ತೆ ಸೆಪ್ಟೆಂಬರ್ ಕೆಲವೊಬ್ಬರಿಗೆ, ಇನ್ನು ಕೆಲವೊಬ್ಬರಿಗೆ ನಾಟ್ ಡಿಕ್ಲೇರೇಷನ್ ಅಂತ ಇರುತ್ತೆ. ಮತ್ತು ಬೇರೆ ಬೇರೆ ಥರ ಇರುತ್ತೆ. ಹಾಗಾಗಿ ಅದನ್ನ ಬೇಗ ನೋಡಿಕೊಂಡ್ರೆ ನೀವು ಇದಕ್ಕೆ ಯುವನಿಧಿಯ ಒಂದು ವೆಲ್ಫೇರ್ ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ನೀವು ಎನ್ಕ್ವೈರಿಯನ್ನು ಮಾಡಿಕೊಂಡು ಮಾಹಿತಿ ಪಡ್ಕೊಂಡು ಏನಾಗಿದೆ ಏನಿಲ್ಲ ಮತ್ತು ಏನು ಮಾಡಬೇಕು ಅನ್ನೋದು ಕೂಡ ಸಿಗುತ್ತೆ. ನೀವು ಬರುತ್ತೆ ಅಂತ ಬಿಟ್ಟರೆ ಯಾವುದೇ ಕಾರಣಕ್ಕೂ ಅಲ್ಲಿ ಏನಾದ್ರು ಡಿಕ್ಲೇರೇಷನ್ ಫೇಲ್ಡ್ ಅಥವಾ ಏನಾದ್ರು ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಬರೋಲ್ಲ. ಅದು ಪ್ರಯತ್ನ ಮಾಡೋಕ್ಕೂ ಬರೋಲ್ಲ. ಯಾಕಂದರೆ ಪ್ರಯತ್ನ ಮಾಡಿದ್ರೆ ಏನೂ ಸಿಗೋಲ್ಲ, ಏನೂ ಮಾಡೋಕ್ಕೂ ಆಗೋಲ್ಲ. ಏನೋ ಒಂದ್ಸಲ ಅಪ್ಲಿಕೇಶನ್ ಹಾಕ್ತೆ ಅಮೌಂಟ್ ಬರುತ್ತೆ ಅಂತ ಕೂತ್ಕೊಂಡ್ರೆ ಒಂದ್ಸಲ ಎಡವಟ್ಟು ಆದಮೇಲೆ ಗೊತ್ತಾಗುತ್ತೆ. ಅದು ಒಳ್ಳೆ ಟೈಮಲ್ಲಿ ಯಾರಿಗೋ ನೀವು ಎಮರ್ಜೆನ್ಸಿ ದುಡ್ಡು ಕೊಡಬೇಕಾಗತ್ತೆ ಅಥವಾ ಏನೋ ಒಂದು EMI ಕಟ್ಟಬೇಕಾಗಿರುತ್ತೆ. ಆ ಟೈಮಲ್ಲಿ ಬರುತ್ತೆ ಅಂದ್ಕೊಂಡು ಕೂತ್ಕೊಂಡು ಅದೇನೋ ಆಗಿರುತ್ತೆ ಅಲ್ಲಿ, ಆ ಒಂದು ಚೆಕ್ ಮಾಡ್ಕೊಂಡಿರಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ, ಅಮೌಂಟ್ ಬಂದಿಲ್ಲ ಅಂತ. ಆಮೇಲೆ ನೀವು ವ್ಯಥೆ ಪಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಜವಾಬ್ದಾರಿಯುತ ಏನು ಕೆಲಸ ಇರುತ್ತೆ ಅದನ್ನ ಮಾಡಿಕೊಂಡ್ರೆ ನಿಮ್ಮ ಬರಬೇಕಾಗಿದ್ದಂಥ ಅಮೌಂಟು ಬಂದೇ ಬರುತ್ತೆ. ಅದು ದುಡ್ದಿರೋ ದುಡ್ಡಾಗಲಿ ಅಥವಾ ಫಲಾನುಭವಿಯಾಗಿರುವಂಥ ದುಡ್ಡಾಗಿರ್ಬೋದು, ಯಾವುದೇ ಆಗಿ ನಿಮಗೆ ಬರ್ಬೇಕು ಅನಿಸಿದರೆ ನಿಮ್ಮ ಒಂದು ಪ್ರಯತ್ನದಿಂದನೇ ಬರಬೇಕಾಗುತ್ತೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಅರ್ಥ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡಿರ್ತೀನಿ ವೀಕ್ಷಕರೇ.